ಬೆಳಗಾಂನಲ್ಲಿ ನನಗೇನಾದ್ರೂ ಹಣ ಕೊಟ್ಟಿಲ್ಲ ಅಂದ್ರೆ ನಾನು ಸ್ವೀಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರು. ಅದು ವೈಯಕ್ತಿಕ. ಆಯ್ತಾ? ಹಾಗೆ ಇವತ್ತು ಗುಂಡಿಗಳು ಬಿದ್ದಿದೆ, ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಕ್ ಆಗ್ತಿಲ್ಲ, ಅದರಿಂದ ಇದೇ ಕಾರಣ ಅಂತ ಹೇಳಿದ್ರು. ಗ್ಯಾರಂಟಿಗಳನ್ನ ನಿಲ್ಲಿಸಬೇಡಿ ಅಂತ ಹೇಳಿ ನಿಮ್ಮ ಶಾಸಕರು ಹೇಳಿದ್ರು. ನಾವು ಕೇಳಿದ್ವಾ? ನಾವು ಕೇಳಲಿಲ್ಲ. ನಿಮ್ಮ ಶಾಸಕರು ಏನ್ ಹೇಳ್ತಾರೋ ಅದನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ಅಷ್ಟೇ. ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ. ಈಗ 52,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಇಟ್ಟಿದ್ದೀರಿ. ನೀವು SCP TSP ಹಣವನ್ನು ಇದಕ್ಕೆ ಯಾಕೆ ಬಳಸಿದ್ರಿ ಹೇಳಿ? ಹಾಗಾದ್ರೆ ಇದು ಜನರಲ್ ಅಲ್ವಾ? ಇದು ಗ್ಯಾರಂಟಿಗಳು ಎಲ್ಲರಿಗೂ ಸೇರಿದ್ದು, ಕೊಡಿ. ಆದ್ರೆ SCP TSP ಹಣವನ್ನ ಇದಕ್ಕೆ, ಅದು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ನೀವ್ಯಾಕೆ ಇದಕ್ಕೆ ಬಳಸಿದ್ರಿ? ಹಾಗಿದ್ಮೇಲೆ ಈ ಅಂಕಿಅಂಶಗಳು ತಪ್ಪು ಅಂತ ಆಯ್ತಲ್ಲ? ಸರಿ ಬಿಡಿ, ಸಿಎಂ ಮುಖ್ಯಮಂತ್ರಿಗಳು ಇಲ್ಲೆಲ್ಲ ಕೂಡಿ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ತಿಪ್ಪೇಸ್ವಾಮಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ, ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಕೇಳಿರೋದು ಸಾಲ ಎಷ್ಟು ಮಾಡಿದ್ದೀರಿ, ಯಾಕೆ ಖರ್ಚು ಮಾಡ್ತಾ ಇದ್ದೀರಿ, ಏನು ಮಾಡಿದ್ದೀರಿ ಅಂತಕ್ಕಂಥದ್ದು ಅಷ್ಟೇ. ಗಣಿಗಾರಿಕೆ ಬಗ್ಗೆ ಎಷ್ಟು ದುಡ್ಡು ಬರ್ತದೆ, ಅದನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿರೋದ್ರ ಏನು ಬಗ್ಗೆ, ಅದು ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಗಣಿಗಾರಿಕೆ ಬಗ್ಗೆನೇ ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ. ಆದ್ದರಿಂದ ನಾವು ಸುಪ್ರೀಂ ಕೋರ್ಟ್ ಆದರೂ ಕೂಡ ಹೇಳ್ತೀನಿ, ತಿಪ್ಪೇಸ್ವಾಮಿ ಅವರೇ, ಗಣಿಗಾರಿಕೆಯಿಂದ ಪರಿಷ್ಕರಣೆ ಮಾಡಿ, ನಾವು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಪರಿಷ್ಕರಣೆ ಮಾಡಿದ್ದೀವಿ. ಅದರ ಪ್ರಕಾರ 4,700 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರ್ತದೆ. ಮಿನರಲ್ಸ್ ಮೇಲೆ ನೀವು ತೆರಿಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟಿದ್ರಲ್ಲಿ, ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಅಟ್ ಲಿಬರ್ಟಿ ಟು ಇಂಪೋಸ್ ಟ್ಯಾಕ್ಸಸ್ ಅಂತ ಹೇಳಿದಾರಲ್ಲ, ಅದರ ಪ್ರಕಾರ 4,700 ಕೋಟಿ ಬರುತ್ತದೆ. ನಂಬರ್ 1. ನಂಬರ್ 2, ಇವರಿಗೆ, ನಮ್ಮ ನಾರಾಯಣಸ್ವಾಮಿ ಅವರಿಗೆ ನೋಡಿ, ನಾರಾಯಣಸ್ವಾಮಿ ಅವರೇ, 52,009 ಕೋಟಿ ಇದೆಯಲ್ಲ, ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ. ನಂಬರ್ 1. ನಂಬರ್ 2, ಬಜೆಟ್ನಲ್ಲಿ ನಾವು ಹೇಳ್ತೀವಿ ಇಂತಿಂಥ ಬಾಬ್ಗೆ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಇಷ್ಟು ಇಂಥ ಬಾಬ್ಗಳಿಂದ ದುಡ್ಡು ಬರ್ತದೆ, ಇಂಥ ಬಾಬ್ಗಳಿಗೆ ನಾವು ಖರ್ಚು ಮಾಡ್ತೀವಿ. ಇನ್ನು ಯಾರು ಕೇಳಿದ್ರೆ, ನೀವು ಕೇಳೋದಾಗ್ಲಿ ಅಥವಾ ಇನ್ನೊಬ್ರು ಕೇಳೋದಾಗ್ಲಿ, ಯಾರು ಕೇಳೋದೇ ಇಲ್ಲ. ಬಜೆಟ್ನಲ್ಲಿ ನಾವು ಏನಕ್ಕೆ ಯಾವುದಕ್ಕೆ ಇಯರ್ ಮಾರ್ಕ್ ಮಾಡ್ತೀವಿ ಅದು ಕೇಳಲ್ಲ, ಅದು ಬಿಟ್ಟು ಕೇಳೋದು. ಅಂಥ ಸಂದರ್ಭಗಳಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ಫಂಡ್ಸ್ ನೋಡ್ಕೊಂಡು ಮಾಡ್ತೀವಿ. ನಂಬರ್ 1. ನಂಬರ್ 2, ಕಾಗೆಯವ್ರು ಕೇಳಿದ್ರು, ನೀವು ಕಾಗೆಯವ್ರ ಹೆಸರು ಹೇಳಿದ್ರು, ಅವರು ಇಲ್ಲೇ ಈ ಮನೆ ಸದಸ್ಯರಲ್ಲ, ಅವರು ಕಾಗೆಯವರು ಹೇಳಿದ್ದರು, ಅವರು ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಒಂದು ನೀರಾವರಿ ಯೋಜನೆಗೆ ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಅದು ಕೊಡಕ್ಕೆ ಹೇಳಿದ್ದೀನಿ, ದುಡ್ಡು ನಾವು ಲಭ್ಯತೆ ನೋಡ್ಕೊಂಡು ಕೊಡ್ತೀವಿ. ಅದು ಒಂದು, ಹೆಚ್ಚಾಗಿ ಕೊಡಿ ಅಂತ. ಅದರ್ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್, ಅದನ್ನು ಕೇಳಿದ್ರು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಅದಕ್ಕೋಸ್ಕರ ಕಾಗೆಯವರು ಒಂದು 2 ಸಾರಿ ನನಗೆ ಕೇಳಿದ್ರು, ಅದನ್ನ ನಾನು ಹೇಳಿದ್ದೆ, ಅದು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಹೇಳಿರ್ಬಹುದು. ಬಟ್ ನಾನು ಅದು ತ್ವರಿತವಾಗಿ ಮಾಡಲಿ ಅಂತ ಹೇಳಿದ್ರು. ನಾನು ಕರೆದು ಕೇಳಿದಾಗ ತ್ವರಿತವಾಗಿ ಮಾಡಲಿ ಅಂತ ಹೇಳಿದ್ದೆ ಅಂತಕ್ಕಂಥದ್ದು ಒಂದು. ಎರಡನೇದು ಏನು ಹೇಳಿದ್ರಿ, SCP TSP ಯೋಜನೆಗಳಿಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ನೀವು ಕಾಲದಲ್ಲಿ ಹೇಳಿ ನೋಡೋಣ, ಲೆಕ್ಕ ಕೊಡಿ. 4 ವರ್ಷ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿದ್ರಿ ಹೇಳಿ ನೋಡಿ. ಅಲ್ಲ ಹೇಳಿಯಪ್ಪ, ನೀವೇ ಹೇಳ್ರಿ, ಅವ್ರಿಗೇನು ಗೊತ್ತು, ನೀವು ಹೇಳಿಯಪ್ಪ. ನಾವು ಕೂಡ 30,000 ಕಡಿಮೆ ಮಾಡಿದ್ರು ನಮಗಿಂತ. ನಾನು 17-18ರಲ್ಲಿ ಕೂತ್ಕೊಳ್ಳಿ ಪ್ಲೀಸ್, 17-18ರಲ್ಲಿ 30,000 ಕೋಟಿ ಖರ್ಚು ಮಾಡಿದ್ದೆ. ಅದು ನೀವು 26,000 ಕೋಟಿ ಯಾಕೆ ತಗೊಂಡ್ಬಂದ್ರಿ? ಯಾಕ್ರಿ ತೆಗೆದ್ರಿ? ನಾನು ಈ ಸಾರಿ 34,000
34,014 ಕೋಟಿ ಇಟ್ಟಿದ್ದೀವಿ ಈ ವರ್ಷ SCPTSPಗೆ. 39 ನಾವು 272 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ. 272 ನೀವು ಎಷ್ಟು ಇಟ್ಟಿದ್ರಿ ಹೇಳಿ ನೋಡೋಣ. ಇವರು ಬಹಳ SCP ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? 48 ಲಕ್ಷ ಕೋಟಿ ಇದೆ. ಎಷ್ಟು ಖರ್ಚು ಮಾಡ್ತಿರೋದು SCPTSPಗೆ ಗೊತ್ತಾ ನಿಮ್ಗೆ? ಅಲ್ಲಪ್ಪ ಕೂತ್ಕೊಳ್ಳಿ ಪ್ಲೀಸ್. ಮಾತಾಡಿ ಆಮೇಲೆ ಕೊಡ್ತೀನಿ. SCPTSPಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ? ಕೇವಲ 60,000 ಕೋಟಿ. 48 ಲಕ್ಷ ಬಜೆಟ್ ಗಾತ್ರ. ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 60,000 ಕೋಟಿ. ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ SCPTSP ಆಕ್ಟ್ ಇದೆಯಾ? ಯಾವುದಾದ್ರೂ ರಾಜ್ಯದಲ್ಲಿ SCPTSP ಆಕ್ಟ್ ಇದೆಯಾ? ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ? ಹಣ ಹೇಳ್ತೀರಿ ನೀವು. TSP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? SCP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಯವರೇ, ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಗಳು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಆಯ್ತಾ? ಅದಾಯ್ತಾ? ರಿಸರ್ವೇಶನ್ ಇನ್ ಕಾಂಟ್ರಾಕ್ಟ್ಸ್ ಯಾವ ರಾಜ್ಯದಲ್ಲಿದೆ ಹೇಳಿ ನೋಡೋಣ. ಕೇಂದ್ರದಲ್ಲಿದೆಯಾ? ರಾಜಸ್ಥಾನದಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಉತ್ತರ ಪ್ರದೇಶದಲ್ಲಿದೆಯಾ? ಯಾವ ರಾಜ್ಯದಲ್ಲೂ ಇಲ್ಲ. ಯಾವ ರಾಜ್ಯದಲ್ಲೂ ಇಲ್ಲ. ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಡ್ತು. ಅದನ್ನ ಕಾನೂನು ಮಾಡಿ ಅದು ಊರ್ಜಿತ ಕರ್ನಾಟಕ